ವೆಲ್, ಹೇ ರಾಮ್ ಕ್ಷಮಿಸಿ ಬಿಡು ಅಂತ ಹೇಳ್ತೀವಿ. ರಾಮ ಅನ್ನೋದನ್ನು ಒಬ್ಬೊಬ್ರು ಒಂದೊಂದು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಕ್ಷಮಿಸಿ ಅನ್ನೋದಕ್ಕೆ ಯಾವ್ದು ಕ್ಷಮಿಸಿ ಅಂತ ಇದ್ದೀವಿ ಅಂದ್ರೆ ನಮ್ಗೆ ಜನರೇ ರಾಮ್ ರೀ. ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ. ಕಬೀರ್ರು ಅದನ್ನೇ ಹೇಳಿದ್ರು. ಆದ್ರೆ ಇವತ್ತಿನ ಕುಬೇರರು ಮಾತ್ರ ಬೇರೆ ಬೇರೆ ಹೇಳಿ ಅದನ್ನೇ ಬೇರೆ ಬೇರೆ ಆಯಾಮಗಳಿಗೆ ಹೋಲಿಸ್ಕೋತಾ ಇದ್ದಾರೆ. ದಟ್ ಇಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಓಕೆ, ಈಗ SIT ತನಿಖೆಗೆ ಕೊಟ್ಟರು, ತುಂಬಾ ಕಠಿಣವಾದ ನಿರ್ಧಾರ ತೆಗೆದುಕೊಂಡ್ರು. ನಮ್ಮ JDS ವಕ್ತಾರರು ತಿಮ್ಮೇಗೌಡರು ಹೇಳ್ತಾ ಇದ್ರು, ನೋಡ್ರಿ ಇದ್ರೆ ಹಂಗಿರ್ಬೇಕು ಅನ್ನೋ ಥರದಲ್ಲಿ ಅಲ್ವಾ. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು, ಯೋಗಿ ಆದಿತ್ಯನಾಥ್ ಅಂತ ಹೇಳಿದ್ರು JDS ವಕ್ತಾರರು ಹೇಳ್ತಾ ಇದ್ರು. ಅಂದ್ರೆ ಅಂತ ಅನಿವಾರ್ಯತೆ ಏನ್ ಬಂತು ಸ್ವಾಮಿ, ಅಂದ್ರೆ ಪಾರದರ್ಶಕತೆ ಇರ್ಲಿಲ್ವಾ ಅನ್ನುವ ಒಂದು ಪ್ರಶ್ನೆಗೆ ಈಗ ಉತ್ತರ ಹುಡುಕ್ಬೇಕಾಗಿದೆ. ಹಾಗಾದ್ರೆ ಈ ಪಾರದರ್ಶಕತೆ ಅನ್ನೋದು ಯಾಕೆ ಬರಲಿಲ್ಲ ಅಂದ್ರೆ, ಅಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಎಲ್ಲ ಕರಿತೀವಲ್ವಾ ಯಾರನ್ನ, ಯೋಗಿ ಆದಿತ್ಯನಾಥ್ ಅವ್ರನ್ನ. ಏನ್ರಿ ಫೈರ್ ಬ್ರ್ಯಾಂಡು ಅಂದ್ರೆ, ಆ ಫೈರಿಗೆ ಆ ಬೆಂಕಿಗೆ ಯಾವ ಭಯ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಎಸ್, ಚುಟುಕಾಗಿ ಇನ್ನು ಉಳಿದಿರುವಂಥ ಸಮಯದಲ್ಲಿ 2 ನಿಮಿಷ ಪ್ರತಿಯೊಬ್ಬರಿಗೂ. ಓಕೆ, ಈ ಪಾರದರ್ಶಕತೆ ವಿಚಾರವನ್ನು ನಾವು ಮಾತನಾಡಬೇಕಾಗಿದೆ. ಮತ್ತು ಇಂತಹ ಘಟನೆಗಳು ಎಲ್ಲೂ ಮರುಕಳಿಸಬಾರದು ಅಂತ ಹೇಳಿದ್ರೆ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಬೇಕು. ಧರ್ಮ ಮತ್ತು ರಾಜಕಾರಣ ಮಿಕ್ಸ್ ಆಗಿರೋದ್ರಿಂದನೇ ಹಿಂಗಾಗಿದೆ, ಅಥವಾ ರಾಜಕಾರಣದ ಪಾತ್ರ ಅಲ್ಲಿ ಇರ್ಲಿಲ್ಲ ಆಗಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಅಂತ ಏನಾದ್ರು ಬರೆದು ಕೊಡಕ್ಕಾಗತ್ತಾ ಅನ್ನೋದು ನನ್ನ ಪ್ರಶ್ನೆ. ಎಸ್, ಶಶಿಕಾಂತ್ ಹೇಳಿ ಅವರೇ. ಮೊದಲು ಹೇಳಿದ ಹೇ ರಾಮ್ ಅನ್ನೋದು ಮೊದಲನೇ ತಪ್ಪು, ನೆನಪಿಟ್ಟುಕೊಳ್ಳಿ. ಏನು ಇರೋರು ಜೈ ರಾಮ್, ಅರ್ಥ ಆಯ್ತಾ? ಹೇ ರಾಮ್ ಅನ್ನೋದು ಮಹಾತ್ಮ ಗಾಂಧಿಯವರ ರಾಮ. ನೋಡಿ, ಇದೇ ಪಾಲಿಟಿಕ್ಸ್. ಹೌದು, ಹೇಳ್ತೀನಿ ಕೇಳಿ. ಮಹಾತ್ಮ ಗಾಂಧಿಯವರು ಹೇಳಿದಂತ ಹೇ ರಾಮ್ ಬೇರೆ, ಅಲ್ಲಿ ಇರ್ತಕ್ಕಂಥ ಹಿಂದೂ ಜೈ ಶ್ರೀರಾಮ್ ಬೇರೆ, ಜೈ ಶ್ರೀರಾಮ್ ಬೇರೆ. ಇವುಗಳನ್ನ ಅರ್ಥ ಮಾಡ್ಕೊಂಡ್ಬಿಡಿ. ಅಲ್ಲ, ನಮ್ಗೆ ಗೊತ್ತಾಯ್ತಾ? ಮಹಾತ್ಮ ಗಾಂಧೀಜಿ ಹೌದು, ನನ್ಗೆ ಅದೇ ನೆನಪು ಬರುತ್ತೆ. ಮಹಾತ್ಮ ಗಾಂಧಿ ಅವರು ಬಿಲ್ಲುಬಾಣ ಹಿಡಿದಂತ ರಾಮನಲ್ಲ, ಹಿಂಸಾವಾದಿ ರಾಮನಲ್ಲ, ಅಹಿಂಸಾವಾದಿ ರಾಮ, ಅಹಿಂಸಾವಾದಿ ರಾಮ ಅಂತ ಹೇಳ್ತಾ ಇದ್ರು. ಈ ಬಿಜೆಪಿ ಆದ್ದರಿಂದ ತಪ್ಪು ಮಹಾತ್ಮ ಗಾಂಧಿ ಉತ್ತರ ಕೊಡ್ತೀನಿ. ಮಾತಾಡಿ. ನಿಮಗೆ ನಾನು ಉತ್ತರ ಕೊಡೋದಿಲ್ಲ. ನಿಮ್ಮ ಟರ್ನ್ ಬಂದಾಗ ಮಾತಾಡಿ, ನಿಮ್ಮ ಟರ್ನ್ ಬಂದಾಗ ಮಾತಾಡಿ, ನಿಮ್ಮ ಟರ್ನ್ ಬಂದಾಗ ಮಾತಾಡಿ, ನಿಮ್ಮ ಟರ್ನ್ ಬಂದಾಗ ಮಾತಾಡಿ, ನಿಮ್ಮ ಸರದಿ ಬಂದಾಗ ಮಾತಾಡಿ. ಸಾವರ್ಕರ್ ಹೇಳಿಲ್ವಾ? ಮಾತಾಡಿ. ಎಲ್ಲ ಸುಳ್ಳು. ಯಾರು ಹೇಳಿದ್ರು? ಸಾವರ್ಕರ್ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಗೋಹತ್ಯೆ ಮಾಡೋದ್ರ ಬಗ್ಗೆ ಅವರ ಯಾವತ್ತು ಆರೋಪ ಸುಳ್ಳು ಮಾತಾಡ್ಕೊಳ್ಳಿ. ಪ್ಲೀಸ್ ಡೋಂಟ್ ಡಿವಿಯೇಟ್ ದ ಟಾಪಿಕ್ ಹಿಯರ್. ನಾನು ಮಾಡ್ತಾ ಇಲ್ಲ. ಎಸ್ ಸರ್, ಹೇಳಿ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಉತ್ತರ ಕೊಡಿ. ಎಸ್ ಸರ್, ನಿಮ್ಮ ಟರ್ನ್ ಬಂದಾಗ ಉತ್ತರ ಕೊಡಿ. ಎಸ್, ಐ ವಿಲ್ ಅಲೋ ಯು. ಐ ವಿಲ್ ಅಲೋ ಯು. ಎಸ್ ಎಸ್ ಎಸ್, ಗೋ ಅಹೆಡ್. ಆದ್ದರಿಂದ ಮೊದಲನೇದಾಗಿ ಬೇರ್ ಸಮೇತ ಕಿತ್ತಾಕ್ತಾ ಇದ್ದಾರೆ ಅಂತ ಹೇಳಿದ್ರು. ಅಲ್ಲ, ಈಗ ನೀವು ಹೇರಾಮ್ ಬಗ್ಗೆ ಒಂದಿಷ್ಟು ಡಿಫರೆನ್ಸಿಯೇಷನ್ ಮಾಡಿದ್ರಿ. ಹೇರಾಮ್ ಬೇರೆ, ಜೈ ಶ್ರೀರಾಮ್ ಬೇರೆ ಅಂತ ನಿಮ್ಮ ವಾದ. ಒಂದು ಶಶಿಕಾಂತ್ ಹೆಡಳ್ಳಿ ಅವರ ವಾದ. ಎಸ್, ಅರ್ಥ ಆಯ್ತಾ? ಅವುಗಳನ್ನ ಬಿಟ್ಟು ಇವ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಬೇರೆ ಸಮೇತ ಕೀಳುವ ಕೆಲಸವನ್ನ ಯೋಗಿಯವರು ಮಾಡ್ತಾ ಇದ್ದಾರೆ. ಇದು ಮೊದಲನೇದಲ್ಲ ಸ್ವಾಮಿ. 4-5 ವರ್ಷಗಳಿಂದ ಅಲ್ಲಿರ್ತಕ್ಕಂಥ ಭೂ ಹಗರಣಗಳಿದಾವಲ್ಲ, ಅವುಗಳು ಎಲ್ಲಾ ಪತ್ರಿಕೆಗಳು ಬಂದಿದ್ದಾವೆ. ಒಂದೊಂದು 2-2 ಕೋಟಿ ರೂಪಾಯಿ ಬೆಲೆ ಇರ್ತಕ್ಕಂಥ ಜಮೀನನ್ನ 20-30 ಕೋಟಿ ರೂಪಾಯಿಗೆ ಈ ಟ್ರಸ್ಟ್ ಮತ್ತು ಅಲ್ಲಿರ್ತಕ್ಕಂಥವ್ರು ಖರೀದಿ ಮಾಡಿದ್ದಾರೆ. ಅದು ಭೂ ಹಗರಣ ಬೇಕಾದಷ್ಟು ಸದ್ದು ಮಾಡಿದೆ. ಇರೋದು ಬರೀ ಹುಂಡಿ ಕಳ್ಳತನದ ಬಗ್ಗೆ ಮಾತ್ರ ಅಲ್ಲ, ಭೂ ಕಳ್ಳತನದ ಬಗ್ಗೆಯೂ ಇದೆ. ಭೂಮಿಯನ್ನ ಅಲ್ಲಿರ್ತಕ್ಕಂಥ 5 ಕೋಟಿ ಬೆಲೆ ಭೂಮಿಯನ್ನ 50 ಕೋಟಿ ಖರೀದಿ ಮಾಡೋದು ಇದೆಯಲ್ವಾ, ಅದು ತಪ್ಪಾಗಿತ್ತು. ಆವಾಗಲೇ ಇದರ ವಾಸನೆ ಎಲ್ಲರಿಗೂ ಗೊತ್ತಾಗಿತ್ತು. ಇದು ಆಶ್ಚರ್ಯ ಆಗಿಲ್ಲ ಅಂತೀರಾ ನೀವು? ಆರೋಪಗಳು ಹಿಂದಿನಿಂದಲೂ ಇದಾವೆ. ಅಲ್ಲ, ಈಗ ಈ ಲೂಟಿ ಆಶ್ಚರ್ಯಕರ ಅಲ್ಲ. ಶಶಿಕಾಂತ್ ಹೆಡಳ್ಳಿ ಅವರಿಗೆ ದೊಡ್ಡ ಲೂಟಿ, ದೊಡ್ಡ ಮಟ್ಟದ ಲೂಟಿ ನಡೆದಿದೆ. ಶ್ರೀರಾಮಚಂದ್ರ ಹೆಸರಲ್ಲಿ ಮಾಡಿದಂತ ಈ ಭೂ ವ್ಯಾಪಾರಗಳಿದಾವಲ್ಲ, ಅವುಗಳು ಗೊತ್ತಿದ್ರು ಸಹಿತ ಅವುಗಳನ್ನ ಮುಚ್ಚಿಡ್ಲಾಯ್ತು. ಇವಾಗ ಈ ಹುಂಡಿ ಕಳ್ಳತನದ ಹಿಂದೆ ಬಿದ್ದಿದ್ದಾರೆ. ಅವಾಗ SIT ರಚನೆ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಎನ್ಕ್ವೈರಿ ಮಾಡಬೇಕಾಗಿತ್ತು, ಮಾಡಬಲ್ಲ. ಈ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ ಹೆಗ್ಗಣಗಳಿದಾವಲ್ಲ, ಅವುಗಳನ್ನ ಹಿಡಿದ್ಬಿಟ್ಟು ಒಳಗಡೆ ಹಾಕಬೇಕಾಗಿತ್ತು. ಅವಾಗ ಹಾಕ್ಲಿಲ್ಲ ಇವರು. ಇವಾಗ ಹುಂಡಿ ಕಳ್ಳತನ ಆದ ತಕ್ಷಣ ಮಾಡಿದ್ದಾರೆ. ಇವಾಗೂ ಸಹಿತ ನಾನು ಹೇಳ್ತಾ ಇದ್ದೀನಿ, ಅಲ್ಲಿರ್ತಕ್ಕಂಥ
ಮೇಲ್ಮಟ್ಟದ ಪುರೋಹಿತಶಾಹಿಗಳು ಯಾರು ಅರ್ಚಕರಿದ್ದಾರೆ, ಅದ್ರ ಮೇಲದ ವ್ಯವಸ್ಥಾಪಕರಿದ್ದಾರೆ, ಅವರೆಲ್ಲರನ್ನು ಮುಚ್ಚಾಕ್ತಾರೆ. ಅಲ್ಲಿರ್ತಕ್ಕಂಥ ಒಂದು 4-5 ಸಿಬ್ಬಂದಿಗಳು ಹಿಡ್ಕೋತಾರೆ. ಅಲ್ಲ, SIT ರಚನೆ ಮಾಡಿದ್ರು ಕೂಡ ಸಾಧ್ಯ ಆಗಲ್ಲ ಅಂತ. SIT ಅನ್ನೋದು ಸಹಿತ ಯಾವಾಗಲೂ ಮುಖ್ಯಮಂತ್ರಿಯ ಕಂಟ್ರೋಲ್ ಇರ್ತಕ್ಕಂಥ ಒಂದು ಸಂಸ್ಥೆ, ನೆನಪಿಟ್ಕೊಳ್ಳಿ. ಅದು ಏನು ಸ್ವಾಯತ್ತ ಸಂಸ್ಥೆ ಅಲ್ಲ. ಆದ್ದರಿಂದ ಇಲ್ಲಿ ಇರ್ತಕ್ಕಂಥದ್ದೇನು, ಈಗ ಕಳ್ಳತನ ಆಗಿದೆ. ಇದು ಎಲ್ಲಾ ದೇವಸ್ಥಾನಗಳು, ಅದರಲ್ಲಿ ಹಿಂದೂ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳು ಅಂತ ನೀವು ಅನ್ಕೊಡ್ತೀವಲ್ವಾ, ಈಗ ಅದು ಏನಾಗಿದೆ, ವ್ಯಾಪಾರಿ ಕೇಂದ್ರಗಳಾಗಿದ್ದಾವೆ. ವ್ಯಾಪಾರಿ ಕೇಂದ್ರಗಳಾಗಿದ್ದಾವೆ. ದುಡ್ಡು ಬರುತ್ತೆ, ಅದನ್ನ ಹೇಗೆ ಮಿಸ್ಯೂಸ್ ಮಾಡಬೇಕು, ದುಡ್ಡು ಬರುತ್ತೆ ಅದನ್ನ ಹೇಗೆ ಕಳ್ತನ ಮಾಡಬೇಕು. ಅಥವಾ ಹಿಂದ್ಗಡೆ ಹೇಳ್ತೀವಲ್ಲ, ಗಜ್ನಿ ಮೊಹಮ್ಮದ್ ಅದು ಎಷ್ಟೋ ಸಾರ್ತಿ ನಮ್ಮ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ ಅಂತ. ಏನಕ್ಕೆ? ಇದಕ್ಕೋಸ್ಕರ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳಿಗೋಸ್ಕರ. ಇಲ್ಲಿ ಮಾಡ್ತಕ್ಕಂಥ ಈಗ ನಿಮ್ಮ ಪ್ರಕಾರ ಏನ್ ಪರಿಹಾರ ಏನು ಇದಕ್ಕೆ? ನೀವು ನಿಮ್ಮ ಈ ಆಡಳಿತಗಾರರಿಗೆ ಏನ್ ನೀವು ಸೂಚನೆ ಕೊಡ್ತೀರಾ? ಪರಿಹಾರ ಅಂದ್ರೆ ದೇವಸ್ಥಾನದಲ್ಲಿ ಇರೋ ವ್ಯಾಪಾರೀಕರಣವನ್ನು ಮೊದಲು ನಿಲ್ಲಿಸಬೇಕು. ಸದ್ಯ ದೇವಸ್ಥಾನ ಬೇಡ ಅಂತ ಹೇಳಲ್ಲ, ದೇವಸ್ಥಾನ ಅಲ್ಲ, ಅದು ಅವ್ರವ್ರ ನಂಬಿಕೆ. ನಾನು ಹೇಳ್ತಾ ಇರೋದು, ನೀವು ಚರ್ಚ್ನಲ್ಲಿ ಹೋಗ್ಬಿಟ್ಟು ಯಾವ ತರ ಹುಂಡಿ ನೋಡಿದಿರಾ? ಹೋಗ್ಲಿ, ಒಂದ್ ನಿಮಿಷ, ಯಾವ್ದಾರ ಮಸೀದಿ ಹೇಳ್ತೀನಿ ಕೇಳಿ, ನಮ್ದಿರೋದು ಹೆಜ್ಜೆಗೂ ಮಸೀದಿ, ಯಾವ್ದಾರು ಒಂದು ಮಸೀದಿಯಲ್ಲಿ ನೋಡಿದ್ರೆ ಬನ್ನಿ ಹೋಗೋಣ. ಯಾವ್ದಾರು ಒಂದು ಮಸೀದಿಯಲ್ಲಿ ರಿಸಿಪ್ಟ್ ಕೊಡ್ತಾರೆ, ಕೇಳ್ಕೊಳ್ರಿ. ನಾನು ಹೇಳ್ತೇನ್ರಿ ನಿಮ್ಗೆ, ಸುಮ್ಮನೆ ಬುಡದಲ್ಲಿ ಮಸೀದಿಗಳಲ್ಲಿ ಚಪ್ಪಲಿ ಬಿಡೋದ್ರಿಂದ ಹಿಡ್ಕೊಂಡ್ಬಿಟ್ಟು ಒಂದು ದೊಡ್ಡ ಇದನ್ನು ಲಿಸ್ಟ್ ಹಾಕಿರ್ತಾರೆ. ಇದಕ್ಕಿಷ್ಟು, ಈ ಆರ್ತಿಗೆ ಇಷ್ಟು, ಇದಕ್ಕೋಷ್ಟು ಅಂತ ಹೇಳ್ಬಿಟ್ಟು ಹೋಟೆಲ್ ಅಲ್ಲಿ ನಿಮ್ ವ್ಯಾಪಾರೀಕರಣ ನಿಲ್ಲಿಸಿ. ವ್ಯಾಪಾರೀಕರಣ ಒಪ್ಕೊಳ್ತೀರಾ? ವ್ಯಾಪಾರೀಕರಣ ಮಾಡ್ತಿದ್ದೀರಾ? ಅದಕ್ಕೆ ಹಂಗಂತೀರಾ ಅವರಿಗೆ ವ್ಯಾಪಾರೀಕರಣ ಅಂತ ಹೇಳೋದು ಬೇಡ. ಒಂದ್ ನಿಮಿಷ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನ ರೈಸ್ ಮಾಡ್ತಾ ಇದ್ದಾರೆ. ಇದು ಬಹುತೇಕರಲ್ಲಿ ಇರುವಂತ ಅಂಶಗಳು ಕೂಡ ಇರಬಹುದು, ಆ ರೀತಿಯಾದಂತಹ ಭಾವನೆ ಕೂಡ ಇರಬಹುದು. ಹಾಗಾದ್ರೆ ಇದು ವ್ಯಾಪಾರೀಕರಣ ಮತ್ತು ಈ ದೇವಸ್ಥಾನದ ದೇಣಿಗೆ ಹಣ, ಇಲ್ಲಿ ವಿನಿಮಯ ಅಥವಾ ಅಲ್ಲಿ ಅರ್ಚನೆಗೆ ಕೊಡುವಂತಹ ದುಡ್ಡು, ಇದು ಕೂಡ ಎರಡು ಒಂದೇನಾ ಅನ್ನುವ ಪ್ರಶ್ನೆಗೂ ಕೂಡ ನಾವು ಉತ್ತರ ಹುಡುಕ್ಬೇಕಾಗಿದೆ. ಅದಕ್ಕೆ